ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಬಾಸ್ ಯಾವಾಗಲೂ ಹೇಳಿದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಎಲ್ರಿಗೂ ಒಳ್ಳೇದು ಬಯಸಬೇಕು ಅಂತ. ಅಪ್ಪು ಸಿನಿಮಾನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಒಂದೇ ಒಂದು ಸೆಲ್ಫಿ ಸರ್. ಸರ್ ಯಾರು ಕಳಿಸ್ತೀರಿ ಸರ್? ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲೇ
ಕ್ಯಾಮ್ರಾಗಳ ಕಡೆ ಅಣ್ಣ ಒಂಚೂರು ಈ ಕಡೆ ಬೇಡ ಅಣ್ಣ ಒಂಚೂರು ಈ ಕಡೆ ಬೇಡ ಹೇಳಿ ಕನ್ವಿನ್ಸ್ ಮಾಡ್ತೀನಿ ಅವ್ರೇನು ಬರ್ತಿರಲ್ಲ. ಬ್ರೋ ಹಿಂದೆ ಬನ್ನಿ ಬ್ರೋ. ಸ್ವಲ್ಪ ಹಿಂದೆ ಬನ್ನಿ ಅಣ್ಣ. ಓ ಬ್ರೋ ಸ್ವಲ್ಪ ಹಿಂದೆ ಬಾ ಬ್ರೋ, ಹಿಂದೆ ಬಾ ಬ್ರೋ. ಅಣ್ಣ ಸ್ವಲ್ಪ ಹಿಂದೆ ಬನ್ನಿ ಅಣ್ಣ.
ಸೈಡ್ ಬಂದ್ಬಿಡ್ತೀನಿ. ಆಗ್ತಲ್ಲ ಗುರು. ಕೊಡು. ಬನ್ನಿ 5 ಮಿನಿಟ್ಸ್ ಬಂದೆ. ಆಯ್ತು ಬರ್ತೀವಿ. ಹೌದು. ಆ ಕಡೆ ಹೋಗಪ್ಪ ನೀನು.
ಇವತ್ತು ಸ್ಫೂರ್ತಿ ದಿನ ಅಂತ ಆಚರಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆಮೇಲೆ ಇದು ಚಿಕ್ಕಪ್ಪನಿಗೆ ಒಂದು ಕರೆಕ್ಟಾದ ಸೂಕ್ತವಾದ ಒಂದು ಹೆಸರು ಸ್ಫೂರ್ತಿ ಅಂತ ಹೇಳೋಕ್ಕೆ. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಸ್ಫೂರ್ತಿ ನಮ್ಮ ಬಂದ್ಬಿಟ್ಟು ಚಿಕ್ಕಪ್ಪನೇ. ನಾವು ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಸೊ ಅವರಿಂದ ತುಂಬಾ ಇನ್ಸ್ಪೈರ್ ಆಗಿರ್ತೀವಿ. ಸೊ ಅದನ್ನು ಇವತ್ತು ಒಂದು ದಿನ ತುಂಬ ಖುಷಿ ಆಗುತ್ತೆ. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಫ್ಯಾನ್ಸ್ಗೆ. ಯಾಕೆಂದರೆ ಅವ್ರ ದಿನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಥರ ಆಗಿ ಅವ್ರಿಗೆ, ಯಾಕೆ ಚಿಕ್ಕಮ್ಮನ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್ ಕೊಟ್ಟಿರ್ತೀವಿ. ನಾವು ನೋಡ್ತಾ ಇದೀವಿ ಅಭಿಮಾನ ಅಪ್ಪು ಎಲ್ಲಿದ್ದಾರೆ ಅಂತಂದರೆ ಇದ್ದಾರೆ, ಸಾವಿರಾರು ಜನ ಹೃದಯಗಳಿದ್ದಾರೆ, ಕೋಟ್ಯಾಂತರ ಮಂದಿಯ ಹೃದಯದಲ್ಲಿದ್ದಾರೆ. ಅವರ ಪ್ರೀತಿ ನೋಡಿ ಅಪ್ಪು ಸರ್. ಹಾಂ ಸರ್ ಹೇಳಿ. ಅಪ್ಪು ಸರ್ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಮಂದಿ ಇಡೀ ಕರ್ನಾಟಕ ಜನರ ಹೃದಯದವರು ಶಾಶ್ವತ ನೆಲೆಸಿದ್ದಾರೆ. ಸೊ ಆ ಪ್ರೀತಿ ನೋಡ್ತಾ ಇದೀವಿ. ಅಂದರೆ ಅಪ್ಪು ಅವರ ಬರ್ಡೇಗೋ ಅಥವಾ ಡೆತ್ ಆನಿವರ್ಸರಿ ಬರಲ್ಲ, 10,000 to 15,000 ಜನ ಬರ್ತಾನೆ ಇರ್ತಾರೆ. ಈ ಜಾಗ ಆಗಿದೆ, ಯಾಕಂದರೆ ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀವಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಪುಣ್ಯ ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲಿ ಮಾಡ್ತಾರೆ, ಆದ್ಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಗುತ್ತೆ ಬರೋ ನೋಡೋಕ್ಕೆ, ಒಂಥರ ಖುಷಿ ಆಶ್ಚರ್ಯ. ಇವತ್ತು ವಂದಿತಾ ಅವರು ನೀವು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ, ಚಿಕ್ಕಮ್ಮ ಅವ್ರು ಬಂದಿಲ್ಲ. ಆಂಟಿ ಇಲ್ಲ ಸೊ ಊರಲ್ಲಿ, ಸೊ ಅದಕ್ಕೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಿಮ್ಮ ಬ್ರದರ್ ಯುವ ಅವರ ಕೂಡ ಇದೇ ತಿಂಗಳು ಬರ್ತಾ ಇದೆ. ಜಾಕಿ ರಿಲೀಸ್ ಆಗಿದೆ. ಸುವರ್ಣ ಅವರು ಮನಕ ಆಯಿತು, ನಿಮ್ಮದು ಸರಳ ಪ್ರೇಮ ಕಥೆ ಆಯಿತು. ಆಲ್ಮೋಸ್ಟ್ ಆಲ್ ಫಿಲ್ಮ್ ಫೆಸ್ಟಿವಲ್ ಥರ ಇದೆ ದೊಡ್ಡ ಮನೆಯಿಂದ. ದೊಡ್ಡ ಮನೆ ಮಂತು ದೊಡ್ಡ ಮನೆ ಬಂತು, ತುಂಬ ಖುಷಿ ಆಗುತ್ತೆ. ಅದೇ ಈಗ ಮೊನ್ನೆ ತಾನೇ ಜಾಕಿ ನೋಡ್ಕೊಂಡು ಬಂದೆ 3 ದಿನದ ಹಿಂದೆ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಅಲ್ಲಿ ಆಗೋ ಒಂದು ಇಮೋಷ್ನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಬಟ್ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡಿದೆ. ಆಮೇಲೆ ಗೂಡುದು ಸಿನಿಮಾ ರಿಲೀಸ್ ಆಗ್ತಿದೆ 29ಕ್ಕೆ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಎಲ್ಲ ಜನರಿಗೂ ತುಂಬಾ ಇಷ್ಟ ಆಗಿದೆ. ಸೊ ನಾನು ಪ್ರತಿ ಅಭಿಮಾನಿ ಥರ ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ ನಾನು ತುಂಬ ಕಾಯ್ತೀನಿ. ನಿಮ್ಮ ಈ ಗೆಟಪ್ ಗ್ರಾಮಾಯಣ ಸಿನಿಮಾ ನಂದು ಗ್ರಾಮಾಯಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ. ಒಂದು ಫ್ಯೂ ಮಂತ್ಸ್. ಥ್ಯಾಂಕ್ ಯು. ಇವತ್ತು ಅಪ್ಪು ಚಿಕ್ಕಪ್ಪನ ಹುಟ್ಟುಹಬ್ಬ. ಎಲ್ಲ ಅಭಿಮಾನಿಗಳು ಬೇರೆ ಬೇರೆ ಊರಿಂದ ಪ್ರೀತಿಯಿಂದ ಬಂದಿದ್ದಾರೆ. ನೋಡಿದ್ರೇ ಒಂಥರ ಮನ್ಸು ಭಾವಕ ಆಗುತ್ತೆ. ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ಅಪ್ಪು ನೀನು ಅಂದರೆ ಪ್ರಾಣ ಮಗ, ನನಗೆ ಇಷ್ಟ ಆಗುತ್ತೆ. ಇವತ್ತು ನಾನು ಏನು ಹಂಚ್ಕೊಳ್ಳಲ್ಲ. ಬಹಳ ಮುಖ್ಯವಾದ ದಿನ, ನೀವು ಅದನ್ನ ಜನರಿಗೆ ತಲುಪಿಸ್ಬೇಕು. ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಯಾಕೆ ಮಾಡಬೇಕು? ಏನು ಅಪ್ಪಗೆ ಕೀರ್ತಿ ಕೊಡೋಕ್ಕೆ, ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ. ಅವರಿಗೆ ಕೀರ್ತಿ ಹೆಸರು ಬೇಕು, ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ. ಯಾಕೆ ಅಂತ ಒಂದು ಚಿಕ್ಕದಾಗಿ ನಿಮ್ಗೊಂದು ಉದಾಹರಣೆ ಹೇಳ್ತಿರ್ತೀವಿ. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇರ್ತೀವಿ. ಏನಂದರೆ ಇವತ್ತಿನ ದಿನ ಅವ್ನ ಇಷ್ಟಪಟ್ಟೆ ನೀವು ಪುತ್ಥಳಿಗೆ ಹೂನಾರ ಹಾಕ್ತೀರಾ, ಲೈಟ್ಗಳು ಹಾಕ್ತೀರಾ, ರೈಟ್ ಮಾಡ್ತೀರಾ, ಪಟಾಕಿ ಹೊಡ್ತೀರಾ, ದುಡ್ಡು ಚೆಲ್ತೀರಾ, ಮಾಡಿ ನಿಮ್ಮ ಪ್ರೀತಿ ಮಾಡಿ. ಅದರ ಒಂದು ಭಾಗ ಎತ್ತಿದ್ರು ಒಂದು ಆಶ್ರಮದಲ್ಲಿ ಹೋಗಿ ಅದೇ ಮಕ್ಕಳು ಕೇಕೆ ನೋಡುವ ಒಂದು 3 ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ. ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ. ಎಷ್ಟು ಸಂತೋಷ ಪಡ್ತಾರೆ. ಅಲ್ಲಿ ಅಪ್ಪು ಕಾಣ್ತಾನೆ. ನಿಮ್ಮ ಮನೆ ಮಕ್ಕಳು ಕರ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಹುಟ್ಟುಹಬ್ಬ ಅಂದರೆ ಹೀಗೆ ಆಚರಿಸಬೇಕು. ಒಂದು 15 ವರ್ಷ ಆಗಲಿ ನೋಡಿ, ಈ ದಿನ ಬಂದರೆ ಜನ ಇಲ್ಲ, ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ತ್ಡೇ ಬರ್ತಿದೆ ಕಣ, ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀನಿ. ಆಮೇಲೆ ಅಪ್ಪನ ಹುಡುಕಿ ಸಿಗುತ್ತೆ. ಅದಕ್ಕೆ ಇದನ್ನು ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು. ಮಕ್ಕಳಿಲ್ಲ, ನಮ್ಗೆ ಏನಾರು ಬರ್ತಾರೆ ಆಶ್ರಮದ ಮಕ್ಕಳು, ಅನಾಥಾಶ್ರಮ ಮಕ್ಕಳು ಇವತ್ತು ಕ್ಲೀನ್ ಬರುತ್ತೆ. ಮತ್ತು ಸ್ವೀಟ್ ಬರುತ್ತೆ, ಕೇಕ್ಸ್ ಬರುತ್ತೆ, ಪೆನ್ಸಿಲ್ ಕೊಡ್ತಾರೆ, ಖುಷಿ ಆಗ್ತಾರೆ. ಆ ಖುಷಿಯಾಗಿ ಆಗ್ತಾರೆ. ಅದು ನಿಮ್ಮಿಂದ ಆಗಬೇಕು, ನಿಮ್ಮ ಆಗಬೇಕು. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ ಮಾಡಿ. ಆ ಮಕ್ಕಳು ಗೊತ್ತಾಗುತ್ತೆ, ಬೆಳೀತಾ ನಾವು ಜನರಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ. ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಅಂತ. ದಯವಿಟ್ಟು ಇದನ್ನ ಆಚರಿಸ್ಬೇಕು. ಈ ಥರ ಆಚರಿಸಿ. ನಿಮ್ಮ ಪ್ರೀತಿಗೆ ಏನು ಬೇಕಾದ್ರೂ ಮಾಡಿ. ಅದಕ್ಕೆಲ್ಲ ಒಂದು ಭಾಗ ಇರ್ತೀವಿ.
ಹಾಡಿ ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆಗೆ ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ, ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ 100 ಜನ್ಮ ಇದ್ರು ಹಾಗೇ ಇರುತ್ತೆ ಅವ್ರ ಹೆಸರು. ಬಟ್ ನೀವೆಲ್ಲ ಅವ್ರನ್ನ ನೋಡಬೇಕಂದ್ರೆ ಈ ರೀತಿ ನೋಡಬೇಕಂತ ನನ್ನ ಒಂದು ಆಸೆ. ಎಲ್ಲಾದರೂ ಕ್ರೀಡಾ ನೀಡಿದೆ ಮಕ್ಕಳಿಗೆ ಸಿಗಬೇಕು, ಯಾವುದೊಂದು 2 ಮಕ್ಕಳಿಗೆ ಒಂದು ವಿದ್ಯೆ ದಾನ ಮಾಡಿ ಫ್ರೀಯಾಗಿ ಓದಿಸಿ. ಅಂದರೆ ನಮ್ಮದು ನಾವು ಕಾಶ್ಮೀರ ಅಕಾಡೆಮಿ ಯಾರಿಗಾರ ಒಂದು ಇಬ್ಬರಿಗೆ ನಾವು IAS ಆಫೀಸರ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಅಪ್ಪಗೆ ಕೊಡೋ ಗೌರವ. ನಾವು ಈ ಥರ ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ, ಅವ್ರಿಗೆ ಗೌರವ ಸಿಗುತ್ತೆ, ಅವ್ರು ನಿಮಗೆ ಕಾಡ್ತಾರೆ. ದಯವಿಟ್ಟು ಕೆಲಸ ಮಾಡಿ, ನಿಮ್ಮ ಜೊತೆ ನಾನು ಇದ್ದೀನಿ. ಅದಕ್ಕೆ ನಾನು ಅಪ್ಪು, ನಾವೆಲ್ಲರೂ ಅಪ್ಪು ಆಗೋಣ. ಅಪ್ಪು ಅವ್ರನ್ನ ಊಟಿಲ್ಲ ಬಿಟ್ಟಿದ್ದೀವಿ. 100 ಅಪ್ಪುಗಳು ಬರ್ತಾರೆ, ಅವ್ರ ಗುಣ ಬಂದರೆ ಸಾಕು. ನಿಮ್ಮ ಅಭಿಮಾನಿಗಳ ಕೈಲಿ ಈ ಕೆಲಸ ಮಾಡಬೇಕು ಅಂತ ಆಸೆ. ಅದಕ್ಕೆ ಅಭಿಮಾನಿ ದೇವರಂತ ತಂದೆ ನಾಮಕರಣ ಮಾಡಬೇಕು. ನಿಮ್ಮ ದೇವರಿಗೆ ಪುನೀತವ್ರಿಗೆ ಏನು ಕೊಡ್ತೀವಿ? ಏನು ಮಾಡಬೇಕು? ನೀವು ಚಪ್ಪಲ ಕೂಗಿರ್ಬೇಕು, ನಿನ್ನೆ ಜಾಕಿ ನೋಡಿದೆ ನಾನು. ನನಗೆ ಅಪ್ಪು ನೋಡಿದೆ, ಅವನು ಅಪ್ಪು ಹೆಂಗೆ ನೀವೆಲ್ಲ ಕುಳಿತಿದ್ದೆ ಅದನ್ನ ನೋಡ್ಕೊಂಡ್ಬಂದೆ ನಾನು. ಒಬ್ಬ ಮನುಷ್ಯನ ನೋಡಿದೆ, ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ, ಬಾಯಿಯಲ್ಲಿ ಬಿಸಿಲು ಹೊಡಿತಾವೆ, ಕಣ್ಣಲ್ಲಿ ನೀರು ಕುತ್ಕೊಂಡು. ನಿಮ್ಮ ವಿಷಯ ನನ್ನ ಲೈಫಲ್ಲಿ ನೋಡಿಲ್ಲ. ಎಷ್ಟು ಪುಣ್ಯ ಮಾಡಿದ್ವಿ ನಾವು. ನಿಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ಸಾಧ್ಯ? ಅದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ, ಈ ಕ್ಷಣದಿಂದ ಆಚರಿಸಿ, ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗಣ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವ್ರು ಬಂದಿದ್ದರು, ಚಿರಂಜೀವಿ ಅವ್ರು ಬಂದಿದ್ದರು. ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು 1 ದಶಕದ ಹಿಂದೆ. ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ, ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತಕ್ಕಂಥದ್ದು. ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ. ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ, ಮಕ್ಕಳಿಗೆ ಹೆಸರಿಡಕ್ಕೆ ಇಲ್ಲಿ ಬರ್ತಾರೆ. ಏನೇ ಕಷ್ಟಗಳಿದ್ರೂ ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊತಾರೆ. ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ? ಅಪ್ಪಾಜಿ ಅವ್ರನ್ನ ದೇವ್ರು ಮಾಡಿದ್ದು ಯಾರು? ಅಪ್ಪಾಜಿ ನೀವೇ ಮಾಡಿದ್ದು. ಅವರು ಒಂದು ಮಿತ್ರರಾಗಿ ಬಂದರು, ರಾಜ್ಕುಮಾರ್ ಮಾಡಿದ್ರು, ಬಿರುದುಗಳು ಕೊಡಿಸಿದ್ರು, ಕೊನೆಗೆ ಅವ್ರನ್ನ ದೇವ್ರ ಥರ ಕಳಿಸ್ಕೊಟ್ರು. ಅವರು ನಿಮ್ಮನ್ನ ದೇವ್ರು ಅಂದರು, ನೀವೇ ಅವ್ರನ್ನ ದೇವ್ರು ಮಾಡಿರೋದು. ಆ ಸ್ಥಳ ಏನೇ ಪವಾಡ ಅದು ನಿಮಗೆ ಸಲ್ಲುತ್ತೆ, ಅಪ್ಪಾಜಿ ಅವ್ರಿಗಲ್ಲ, ನಿಮಗೆ ಸೇರುತ್ತೆ. ಈಗ ಯುವ ಕನ್ನಡ ದೊಡ್ಡಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ನೀವು. ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವರಲ್ಲಿ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ. ಏನು ಹೇಳ್ತಾರೆ? ಅದು ನಿಮ್ಮ ಪ್ರೀತಿ ಅಪ್ಪಾಜಿ. ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ. 46 ವರ್ಷದಲ್ಲಿ 45 ವರ್ಷ ಅವ್ನ ಸಿನಿಮಾ ನಿಮಗೆ ಬೆಳೆದಿದ್ದಾನೆ. ಆಮೇಲೆ ನೀವು ಕೊಟ್ಟಿದ್ದೀರ. ಆ ಜಾಗ ಯಾರು ತಗೊಳಕ್ಕಲ್ಲ. ನಮಗೆ ನಾವು ಜಾಗ ಮಾಡ್ಕೋಬೇಕು. ಅಷ್ಟು ಸೀನಿಯರ್ ನನ್ನ ತಮ್ಮನ ಜಾಗ ಯಾರು ತಗೊಳಕ್ಕಲ್ಲ. ನನ್ನಂತ 1,000 ರಾಘವೇಂದ್ರ ರಾಜ್ಕುಮಾರ್ ಬಂದು ಆ ಜಾಗ ತಗೊಳಕ್ಕಲ್ಲ. ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀವಿ ನಾವು. ಕೆಳಗಡೆ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮ ಬೇರೆ ಕಟ್ತಾ ಇದ್ದಾರೆ. ನಾಳೆ ಅದು ಮೊಳಕೆ ಬಂದಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗೆ ನಾವೆಲ್ಲರೂ ನಿಂತ್ಕೊಳ್ಳೋಣ. ಯುವರಾಜ್ ಕುಮಾರ್ಗೆ ಸುಲಭವಾಗಿ ಆ ಜಾಗ ಸಿಗಲ್ಲಪ್ಪಾಜಿ. ಅವನು ಶ್ರಮ ಪಡಿಬೇಕು, ಶ್ರಮಜೀವಿ ಆಗಬೇಕು, ಕಷ್ಟಪಡಬೇಕು, ನಿಮ್ಗೆ ಪ್ರೀತಿ ಸಂಪಾದನೆ ಮಾಡಬೇಕು. ಆದರೆ ಎಷ್ಟೇ ಮೇಲ್ ಬಂದರೂ ಅವ್ರ ತಾತನ ಸರಳತೆ, ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು. ತಗ್ಗಿ ಬಗ್ಗಿ ನಡಿಬೇಕು. ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ನನಗೆ ಆ ನಂಬಿಕೆ ಇದೆ. ರೀಸೆಂಟಾಗಿ ಅಪ್ಪುಗೆ ಸಾಂಗು ಲಾಂಚ್ ಆಯಿತು ಯುವ ಸಿನಿಮಾ. ತುಂಬ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದ ಆ ಸಾಂಗು ವೀಡಿಯೋ ಬೈಕ್ಸ್ ನೋಡಿದ್ದೀರಾ? ಎಲ್ಲೂ ಪಾತ್ರದ ಹಾಕಿಲ್ಲ. ಯುವರಾಜ್ ಕುಮಾರ್ ಇಲ್ಲ ತಂದೆ ಮಾಡೋದು ಯಾವುದು ಹಾಕಿಲ್ಲ. ಯಾಕಂದರೆ ಅದು ಹಾಡು ಅವ್ರಿಗಲ್ಲ, ನಿಮ್ಮ ತಂದೆ ನಿಮಗೆ ಸೌಂಡ್. ಆ ಜಾಗದಲ್ಲಿ ನಿಮ್ಮ ತಂದೆನ ಇಟ್ಕೊಳ್ಳಿ. ನೀವು ಗುರುರಾಜ್ ಜಾಗದಲ್ಲಿ ನಿಮ್ಮನ್ನ ಇಟ್ಕೊಂಡು ಯೋಚನೆ ಮಾಡಿ. ನೀವು ಇದನ್ನು ನಿಮ್ಮ ತಂದೆ ಜೊತೆ ಕಡಿಮೆ 4-5 ಫೋಟೋ ತಗೊಳ್ಳಿ. ಇದನ್ನು ಆ ಸಾಂಗ್ನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ. ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ, ಅವ್ರನ್ನ ತಬ್ಕೊಳ್ಳಿ. ಅದು ಆಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ದು, ಬೇರೆ ಏನೂ ಉದ್ದೇಶ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ? ಬಹಳ ದಿನ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು. ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು, ನಮ್ಮ ಪವರ್ ಅಪ್ಪು ಅಂತ ಹೆಸರಲ್ಲಿ. 1000 ಜನ ಮ್ಯಾರಥಾನಲ್ಲಿ ಭಾಗಿಯಾಗಿದ್ದರು. ನೀವು ಹೋಗಿದ್ರಾ ಹೇಗೆ ಅಂತ? ಇಲ್ಲಪ್ಪಜ್ಜಿ, ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕಪ್ಪಜ್ಜಿ, ಹೋಗ್ತೀನಿ. ಹೋದ ವರ್ಷ ಬಂದಿದ್ದೆ. ಒಂದಿನ ಚೆನ್ನಾಗಾಗಿ ನಾನು ನಡಿಬೇಕು ಅಂತ ಆಸೆ. ದೀಪು ಅಂತ
ನಮ್ಮ ರಿಲೇಷನ್ ನಮ್ಮ ಅಕ್ಕನ ಮಗಳಾಗಬೇಕು, ಆಕೆ ಮಾಡ್ತಾ ಇದ್ದಾರೆ. ಇನ್ಸ್ಪಿರೇಷನ್ ನೋಡಿ, ಪುನೀತ್ ರಾಜ್ಕುಮಾರ್ ಪವರು, ಅವ್ರು ಎಕ್ಸಸೈಸ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರು, ಓಡೋದಂದರೆ ಭಾಳ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದಾರೆ. ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಿ. ಕೊನೆಯದಾಗಿ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತಾರೆ? ನಾನು ಇವತ್ತು ಒಂದೇ ಹೇಳ್ಕೊಳ್ಳೋದು, ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆನ ಸರಿಯಾಗಿ ಆಚರಿಸಿ, ಅಪ್ಪುಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ. ಇಲ್ಲಾಂದರೆ ಇದನ್ನ ಹೆಸರು ನಾವು ಗೌರ್ಮೆಂಟಿಗೆ ಗಳಿಸ್ಕೊಂಡು ಪ್ರಯೋಜನ ಇಲ್ದಂಗೆ ಆಗಬೇಕು. ಇದು ನಿಮ್ಮ ದಿನ, ನಿಮ್ಮ ಹುಟ್ಟಿದಬ್ಬ. ಅಪ್ಪು ಅವ್ರ ಹುಟ್ಟಿದಬ್ಬ ಅಲ್ಲ, ನಿಮ್ಮ ಹುಟ್ಟಿದಬ್ಬ. ಅವರಲ್ಲಿ ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲಿ ಅವರು ನೋಡ್ತಾರೆ. ಸರಿಯಾಗಿ ಆಚರಿಸಿ. ನಿಮ್ಮಿಂದ ಕೈಲಾದ ಜನರಿಗೆ ಏನಾದರೂ ಮಾಡಿ. ಅಪ್ಪು ಅವ್ರು ಬಂದಿದ್ದೆ ಅದಕ್ಕೆ. ಅವರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ ಅವರು. ಅದು ಒಂದು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಬಂದಿದ್ದು. ಏನೋ ಮಾಡ್ಬಿಟ್ಟು ಹೋಗಬೇಕು ಅಂತ ಒಂದು 3 ವರ್ಷ ಮಾಡಿದ್ವಿ. ಪಾಪ ಅವ್ರಿಗೆ ಅಷ್ಟು ಆಯುಷ್ ಸಾಲಿಲ್ಲ. ಇನ್ನು ಯಾರು ಮಾಡಬೇಕದನ್ನ ನಾವು ನೀವೆಲ್ಲ ಸೇರಿ ಪೂರೈಸ್ಬೇಕು. ಇದು ಅಪ್ಪು ಸ್ಫೂರ್ತಿ ದಿನಾಚರಣೆ ಅಲ್ಲ, ಅಭಿಮಾನಿಗಳ ಸ್ಫೂರ್ತಿ ದಿನಾಚರಣೆ. ಥ್ಯಾಂಕ್ ಯು Thanks for the support. ಥ್ಯಾಂಕ್ ಯು ನೋವು ಆಗುತ್ತೆ, ಖುಷಿನೂ ಆಗ್ತಾ ಇದೆ. ಎಷ್ಟು ಜನದ ಪ್ರೀತಿ ಅವನು ಗಳಿಸಿದ್ದಾನೆ. ಇವತ್ತು ನಾವು ಪ್ರತ್ಯಕ್ಷ ನೋಡ್ತಾ ಇದ್ವಿ, ಕೇವಲ ಮನೇಲಿ ಮಾಡ್ತಾ ಇದ್ವಿ. ಎಲ್ಲರೂ ಸ್ವಲ್ಪ ಜನ ನಾವು ನೋಡ್ತಾ ಇದ್ವಿ. ಪ್ರತಿವಾಗಲೂ ಇಷ್ಟೊಂದು ಜನದ ಕಣ್ಣಲ್ಲಿ ಅವನ್ನ ನೋಡ್ತಾ ಇದ್ದೀವಿ ನಾವು. ನಮಗೆ 100 ಕಣ್ಣು ಸಾಲ್ತಾ ಇಲ್ಲ ನೀವು ಅಭಿಮಾನಿಗಳ ಪ್ರೀತಿ ನೋಡೋಕ್ಕೆ. ದೇವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಮತ್ತೆ ಅವನು ಕರ್ನಾಟಕದಲ್ಲೇ ಹುಟ್ಟು ಬರಲಿ ಅಂತ ನನ್ನ ಆಸೆ. ಇನ್ನು ನನ್ನ ಮೊಮ್ಮಗ, ನನ್ನ ಮಗಳ ಮಗ ಬೆಳಗಾಮಲ್ಲಿರ್ತಾನೆ. ಅಪ್ಪು ಮಾಮ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಇನ್ಸ್ಪಿರೇಷನು. ನಾನು ಅವ್ರು ನೋಡಿ ಭಾಳ ಕಲ್ತಿದ್ದೀನಿ. ನಾನು ಅವ್ರು ನೋಡಿ ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸಣ್ಣವಿದ್ದಾಗಿಂದ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಅವ್ರ ಮೂವಿ ಜಾಕಿ ಮೂವಿಯಿಂದ ಸಾಂಗ್ನ ನೋಡಿ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋಕ್ಕೆ. ಸೊ ಅಷ್ಟೇ ಹೇಳಕ್ಕೆ ಬರ್ತೀನಿ. ಇವತ್ತೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ, ಮಾಮ ಬರ್ತಡೇ ಅಂತ ಎಲ್ಲರೂ ಇದು ಮಾಡಿ. ಥ್ಯಾಂಕ್ ಯು. ವರ್ಷ ಅವನ ಜನ್ಮದಿನ ಈಗ 2 ವರ್ಷದಿಂದ ಈ ಜಾಗದಲ್ಲಿ ಆಚರಿಸ್ತಾ ಇದ್ದೀವಿ. ಬಟ್ ನಮ್ಮ ಮನಸ್ಸಲ್ಲಿ ಅವನಿಲ್ಲ ಅಂತ ಅಂದ್ಕೊಂಡು ನಾವು ಆಚರಿಸ್ತೀವಿ. ಅವ್ನು ಇದ್ದಾನೆ ಅಂದ್ಕೊಂಡೇ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಅಸಂಖ್ಯಾತ ಅಭಿಮಾನಿಗಳು ಖುಷಿ ಇದೆಲ್ಲ ನೋಡ್ತಾ ಇದ್ದರೆ ಅವನು ಯಾವತ್ತೂ ನಮ್ಮ ಜೊತೆಲೇ ಇದ್ದಾನೆ. ಇಷ್ಟು ಜನ ಅಭಿಮಾನಿಗಳ ಜೊತೆಯಲ್ಲಿ ನಾವು ಅವನ್ನ ನೋಡ್ತಾ ಇದ್ದೀವಿ. ಅವನ ಈ ಥರ ಒಂದು ಸಂದರ್ಭದಲ್ಲಿ ಬಂದು ಆಚರಿಸಿ ಎಲ್ಲ ಜನಗಳ ಒಂದು ಆಸೆ ಖುಷಿ ನೋಡ್ತಾ ಇದ್ದಾರೆ. ನಮಗೆ ಏನೋ ಒಂಥರ ಹುಡುಕಾಗ್ತಾ ಇದೆ. ಅವನ್ನೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನ್ನೆಲ್ಲ ಅಂದ್ಕೊಂಡು ನಿಧಾನ ಅಂದ್ಕೊಂಡು ವರ್ಷ ಬಂದು ಜಾಗದಲ್ಲಿ ಅಂದ್ಕೊಂಡು 3 ವರ್ಷದಿಂದ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಜನರಿಗೆ ಇರ್ತಕ್ಕಂಥ ಪ್ರೀತಿಗೆ ನಾವು ತುಂಬ ಕೃತಜ್ಞರಾಗಿದ್ದೀವಿ. ಬಿಕಾಸ್ ಎಲ್ಲರಿಗೂ ಅವನ ನಿಧಾನ ಅಂದ್ಕೊಂಡು ಅವನಿಗೆ ಜನ್ಮದಿನ ಶುಭಾಶಯನ ಈ ಜಾಗದಲ್ಲಿ ನಿಮ್ಮ ಮುಖಾಂತರ